ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ. ಟೈಮ್ ಆಗಿದೆ ಈಗ ಆಲ್ಮೋಸ್ಟ್ ನೋಡ್ಬೋದು 9 ಗಂಟೆಗೆ ಒಂದು 2-3 ನಿಮಿಷ ಇದ್ದಾವೆ. ಓಕೆನಾ, ಇದ್ದಾವೆ ಅಂತ ಇದ್ದೀವಿ. ಇದು ನೆನ್ನೆ ಪೂಜೆದು. ಹಾಗೆ ಪಾತ್ರೆ ಕೂಡ ವಾಶ್ ಮಾಡಬೇಕು. ಚಪಾತಿ ಪ್ರೆಸ್ಸಿಂಗ್ ತಂದಿದ್ದೀವಿ. ಹಾಗೆ ಟಿಫನ್ಗೆ ಚಪಾತಿ ಸಿಂಪಲಾಗಿ ರಾತ್ರಿನೇ ನೆನೆಸಿದ್ದೀನಿ. ರಾಜ್ಮಾ ಕರಿ ರಿಚ್ ಇನ್ ಪ್ರೋಟೀನ್ ವಿಟಮಿನ್ ಅನಿಸುತ್ತೆ. ಬಟ್ ನಾವು ಜಾಸ್ತಿ ತಿನ್ನೋದು ಇಲ್ಲ. ಇದು ಬೇರೆ ಕಡೆ ಜಾಸ್ತಿ ತಿಂತಾರೆ ಅನ್ಕೋತೀನಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು ರಾಜ್ಮಾ ಕರಿ. ಸಿಂಪಲಾಗಿ ಹಚ್ಕಾರದ ಪುಡಿ, ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಗ್ಗರಣೆ ಹಾಕ್ಕೊಂಡು ಹಚ್ಕಾರದ ಪುಡಿ, ಈರುಳ್ಳಿ, ಟೊಮೆಟೊ, ಗೋಡಂಬಿ, 1-2 ಬಾದಾಮಿ, ಕಡಲೆ ಬೇಕಾದರೆ ಕಾಯಿ, ಯಾಕಂದರೆ ಗಟ್ಟಿ ಬರುತ್ತೆ. ಹುರ್ಗಡ್ಲೆ ಮತ್ತು ಬಾದಾಮಿ, ಗೋಡಂಬಿಯಿಂದನೇ 1-2 ಪೀಸು ಹಾಕ್ಕೊಂಡು ರುಬ್ಕೊಳ್ಳೋದು. ಟೊಮೆಟೊ, ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಬೇಯಿಸ್ಕೊಂಡಾದರೂ ಒಗ್ಗರಣೆ ಹಾಕ್ಕೋಬೋದು. ಒಂದೇ ಸಲ ಒಗ್ಗರಣೆ ಹಾಕ್ಕೊಂಡು ರಾಜ್ಮಾ ನೆನೆಸಿರೋದು ಹಾಕ್ಕೊಂಡು ರುಬ್ಬಿರೋ ಗ್ರೇವಿ ಹಾಕಿ ಮಸಾಲ, ಉಪ್ಪು, ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳೋದು. ಹೀಗಿದೆ ರೂಟೀನು. ಪಾತ್ರೆ ಕೂಡ ಎಲ್ಲ ವಾಶ್ ಮಾಡ್ಕೋಬೇಕು. ಇದು ಮಂಗಳವಾರದ್ದು. ಓಕೆನಾ, ರೂಟೀನ್ ಶುರುವಾಗಿದೆ. ಆಲ್ಮೋಸ್ಟ್ 9 ಗಂಟೆ ಸಮಯ. ಸ್ಕ್ರೀನ್ಸ್ ಎಲ್ಲ ಚೇಂಜ್ ಮಾಡಿದ್ದೀವಿ ನೋಡ್ಬೋದು. ಲಾಸ್ಟ್ ಸಂಡೇನೇ ಹಬ್ಬ ಇದೆ ಅಂತ, ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಸಿಂಪಲಾಗಿ ಮಾಡ್ಕೋತೀವಿ. ಏನು ಲಕ್ಷ್ಮಿ ಏನು ಮುಖವಾಡ ಎಲ್ಲ ಇಟ್ಟು ಕೂರಿಸಲ್ಲ. ಒಂದು 5 ಥರ ಹೂವು, 5 ಥರ ಹಣ್ಣು ತಂದು ಸಿಂಪಲಾಗೆ ದೇವ್ರ ಸಾಮಾನೆಲ್ಲ ತೊಳೆದು ನೀಟಾಗಿ ಪೂಜೆ ಮಾಡ್ಕೋತೀವಿ. ಪ್ಯಾಸೇಜೆಲ್ಲ ನೀಟಾಗಿ ವಾಶ್ ಮಾಡ್ಕೋಬೇಕು ಇನ್ನು. ಥ್ಯಾಂಕ್ ಯು. ಬಾಯ್ ಬಾಯ್, ಟೇಕ್ ಕೇರ್.